ಇವತ್ತು ನಮಗೆ ಇಡ್ಲಿ, ದೋಸೆ, ನೀರು ದೋಸೆ, ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಒಂದು ಕೆಂಪು ಚಟ್ನಿ ರೆಸಿಪಿಯನ್ನು ನೋಡೋಣ. ತುಂಬಾ ಚೆನ್ನಾಗಾಗುತ್ತೆ. ದೋಸೆಗಂತೂ ಹೇಳೋದೇ ಬೇಡ, ಅಷ್ಟು ಸೂಪರ್ ಆಗುತ್ತೆ ಈ ಚಟ್ನಿ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ಪಷ್ಟು ಪುಟಾಣಿ ಕಡಲೆಯನ್ನು ಹಾಕಿದ್ದೀನಿ. ಅದರೊಟ್ಟಿಗೆ 1 ಕಪ್ಪು ತುರಿದಿರುವ ತೆಂಗಿನಕಾಯಿ. ಇನ್ನು ಇದಕ್ಕೆ ನಾವು ಕಾಶ್ಮೀರಿ ಚಿಲ್ಲಿ ಅಂದರೆ ನಮ್ಮದು ಬ್ಯಾಡಿಗೆ ಮೆಣಸು ಎಷ್ಟು ಬೇಕೋ ಅಷ್ಟು, ನಾನು 3 ಹಾಕಿದ್ದು. ಮತ್ತು ಖಾರಕ್ಕೆ ಒಂದು ಖಾರದ ಮೆಣಸನ್ನು ಸಹ ಸೇರಿಸಿದ್ದೀನಿ. ಒಂದು 3-4 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ತುಂಡು ಶುಂಠಿ. ಇನ್ನು ಇದಕ್ಕೆ ನಾವು ಸೇರಿಸೋದು ಒಂದು ಸ್ವಲ್ಪ ಬೆಲ್ಲ, ಒಂದು ಟೇಸ್ಟಿಗೋಸ್ಕರ. ಮತ್ತು ನಾನು ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ. ನೀವು ಹುಣಸೆ ಹುಳಿಯನ್ನಾದರೂ ಆಗುತ್ತೆ, ಅಥವಾ ಸ್ವಲ್ಪ ಮೊಸರು, ಹುಳಿ ಇರೋ ಮೊಸರು ಹಾಕಿದರೂ ಆಗುತ್ತೆ. ಇನ್ನು ನೈಸಾಗಿ ಚಟ್ನಿಯನ್ನು ಗ್ರೈಂಡ್ ಮಾಡಿ ಬೇರೆ ಒಂದು ಪಾತ್ರೆಗೆ ಹಾಕೋಣ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸಬೇಕು. ಆಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆ, ಕರಿಬೇವು ಸೊಪ್ಪು ಇಷ್ಟು ಮಾತ್ರ ಹಾಕಿ ಇದನ್ನು ನಮ್ಮ ಚಟ್ನಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೂಪರ್ ಟೇಸ್ಟಿಯಾಗಿರುವಂತಹ ಚಟ್ನಿ. ಚಪಾತಿ, ದೋಸೆ, ಇಡ್ಲಿಗೆಲ್ಲ ಇದು ಸೂಪರ್ ಅಂದರೆ ಸೂಪರು. ಇನ್ನೊಂದು ಸರ್ತಿ ನೀವು ದೋಸೆ ಮಾಡುವಾಗ ಈ ರೀತಿ ಒಂದು ಕೊಂಬೋವನ್ನು ಟ್ರೈ ಮಾಡಿ ನೋಡಿ. ಇದೇ ರೀತಿ ಕೆಂಪು ಚಟ್ನಿ, ದೋಸೆ, ಅದರ ಜೊತೆಯಲ್ಲಿ ಒಂದು ಆಮ್ಲೆಟ್ ಕೂಡ ಇದ್ದರೆ ಸೂಪರ್ ಆಗುತ್ತೆ. ಮಕ್ಕಳಿಗೂ ಸಹ ಕೂಡ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ.